ಆದ್ರೆ ಉಚ್ಚಾಟನೆ ಆದ ತಕ್ಷಣ ಅವರೆಲ್ಲರೂ ಪಕ್ಷ ಜೊತೆನ ಅದಾರ. ಇನ್ನು ಅವ್ರು ಶಾಸಕರಿರೋದ್ರಿಂದ ಅವ್ರ ಜೊತೆ ಅವರು ತಮ್ಮ ಕೆಲಸ ಕಾರ್ಯಗಳಿಗೆ ಅವರು ಸಂಪರ್ಕ ಇಟ್ಕೊಂಡಿರ್ಬೋದು. ಬರುವ ದಿನಮಾನದಲ್ಲಿ ಅವರು ಭಾರತೀಯ ಜನತಾ ಪಕ್ಷ ಜೊತೆ ಇರ್ತಾರೆ ಅಂತಕ್ಕಂಥ ನಂಬಿಕೆ ನಮ್ಗೆ. ನಾನು ಬಿಜಾಪುರದವನಾಗಿ ಬರ್ತಿದ್ರಂದ್ರೆ ನಾವು ಅವ್ರಿಗೆ ವಿರೋಧ ಮಾಡಕ್ಕೆ ಹೋಗೋದಿಲ್ಲ. ನಾವು ಭಾರತೀಯ ಜನತಾ ಜಿಲ್ಲಾ ಅಧ್ಯಕ್ಷ. ಆದ್ರೆ ಘಟನೆಗಳು ಭಾಳಷ್ಟು ಬಿರುಸಿನಿಂದ ಆಗಿ ಹೋಗ್ಯಾವ. ಉಚ್ಚಾಟನೆ ಮಾಡುವಾಗ ಕೂಡ ಭಾಳಷ್ಟು ಸಮಯ ಕೊಟ್ಟು ಉಚ್ಚಾಟನೆ ಮಾಡಿದ್ದಾರೆ. ತೆಗೆದುಕೊಳ್ಬೋದು, ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಅಷ್ಟು ಸರಳಾಗಿ ಈ ದೌಡ ಆಗ್ತಕ್ಕಂಥ ಕೆಲಸ ಅಲ್ಲ. ಅದಕ್ಕೆ ಸಮಯ ತಗೊಂಡು ಆಗ್ತಕ್ಕ ಇಲ್ಲ ಅನ್ನೋದು ನನಗೂ ಹೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ನಾನು ಜಿಲ್ಲಾ ಅಧ್ಯಕ್ಷ, ಅದು ಹೈಕಮಾಂಡ್ ಇರೋದ್ರಿಂದ ಅದು ನನಗೆ ಹೆಚ್ಚು ಮಾಡುವಂಥ ಕೆಟ್ಟ ಒಂದು ಕ್ರಿಮಿನಲ್ ಬುದ್ಧಿ ಇದೆ ವಿಜೇಂದ್ರಿಗೆ. ಮೊನ್ನೆ ಒಂದು ಸರ್ವೆ ಮಾಡ್ಸ್ಯಾನ, ಈಗೆಲ್ಲ ಚುನಾವಣೆ ಆದ್ರೆ 160 ಬರ್ತವೆ. ನಾನು ಒಂದು ನಾಳೆ ಸರ್ವೆ ಮಾಡ್ತೀನಿ, 1 ಕೋಟಿ ರೂಪಾಯಿ ಒಂದು ಯಾವ್ದಾದ್ರು ಏಜೆನ್ಸಿ. ಈಗ ಚುನಾವಣೆ ಆದರೆ ಯತ್ನಾಳ ಇಲ್ಲದೆ BJP 30 ಬರ್ತದೆ. ಮತ್ತು ರೊಕ್ಕ ಕೊಟ್ಟು ಸರ್ವೆ ಮಾಡೋದು ಭಾಳ ಮಂದಿ ಮಾಡ್ತಾರೆ. ಅದೇನೈತೆ ಅದನ್ನು ದೊಡ್ಡದಲ್ಲ. ಇಂಥ ಅಂದ್ರೆ ಎಲ್ಲ ಜೀರೋ ಆಗ್ಯಾದ. ಜನಾಕ್ರೋಶ ಕಂಪ್ಲೀಟ್ ವಿಫಲ ಆಗೈತಿ. ಕೆಲವು ನಿಮ್ಮ ಮಾಧ್ಯಮದಾಗೆ ಬರ್ಲಾಕತ್ತೈತಿ, ಸಂಘಟನೆ ಇಲ್ಲ ಕೊಡುವಾಗೈತಿ. ಅದಕ್ಕೆ ಮ್ಯಾಗಿನವ್ರು ಎಲ್ಲ ಅಧ್ಯಕ್ಷ ತೆಗೆದಾನಂತ ಇದೊಂದು ಬೋಗಸ್ ಸರ್ವೆ. ಈಗ ಏನಾದ್ರು ಚುನಾವಣೆ ಆದ್ರೆ 160 ಬರ್ತದೆ. ಅವ್ರು ಹಾಕ್ತಿದ್ದಾಗನೇ 104, 106 ಬರ್ತಾರೆ. ಇವು ನೋಡಿ ಯಾರು ಓಟ್ ಹಾಕೋದು ಕರ್ನಾಟಕದ ಡುಪ್ಲಿಕೇಟ್ ಸೈ ಮಾಡೋದು ಅವ್ರ ಪಕ್ಷದವ್ರು ಏನು ಮಾಡ್ತಾರೆ? ಉಸ್ತುವಾರಿಗೆ ಏನು ಗುರುತಿಲ್ಲ ಅಂದರೆ ಉಸ್ತುವಾರಿ ಎಲ್ಲ ಗೊತ್ತೈತಿ. 14 ಏನು ಪ್ರಭಾವ ಐತಿ ಕರ್ನಾಟಕದಾಗ. ಅದೇ ಉಸ್ತುವಾರಿ ನನಗೆ ಹೆಲಿಕಾಪ್ಟರ್ ಕೊಟ್ಟಿದ್ದು ವಿಜೇಂದ್ರ ಕೊಟ್ಟಿದ್ದಿಲ್ಲ. ಅದಕ್ಕೆ ಉಸ್ತುವಾರಿಗಳು ನಿಪಕ್ಷಪಾತವಾಗಿ ಪಕ್ಷದ ದೃಷ್ಟಿಯಿಂದ ಕರೆಕ್ಟ್ ವರದಿಯನ್ನು ಕೇಂದ್ರ BJP ಕೊಡಲಿ. ಇಲ್ಲಾಂದ್ರೆ BJP ಭಾಳ ಹೀನಾಯವಾಗಿ ತಿಳ್ಕೊಂಡಾಗ ಅದು ಒಂದು ಬೋಗಸ್ ಸರ್ವೆ. ನಾನು ನಾಳೆ 1 ಕೋಟಿ ರೂಪಾಯಿ ಕೊಟ್ಟಂದ್ರೆ 14 ಎಲ್ಲದೇ BJP ಬರ್ಕೊಟ್ಟು ನಾನು ಮಾಡ್ತೀವಿ. ನಾನೇನು ಅವಶ್ಯಕತೆ ಇಲ್ಲ. ಜನರ